ಜಾರ್ಖಂಡ್ನಲ್ಲಿ ಮತ್ತೆ ಕೆಂಪು ಉಗ್ರರ ಅಟ್ಟಹಾಸ. ಕಾಡಿನ ಮಧ್ಯೆ ನಕ್ಸಲೀಯರಿಂದ ಎರ್ರಾಬಿರ್ರಿ ಗುಂಡಿನ ಮೊರೆತ. ಎಸ್ಪಿ ಸೇರಿದಂತೆ 7 ಪೊಲೀಸರು ಹತ. ಶಾಕಿಂಗ್ ಟ್ವಿಸ್ಟ್ ಪಡೆದ ಉದ್ಯಮಿ ರಿಪ್ಪನ್ ಆತ್ಮಹತ್ಯೆ ಪ್ರಕರಣ. ಸಾವಿಗೆ ಪೊಲೀಸ್ ಅಧಿಕಾರಿಗಳ ಕಿರುಕುಳವೇ ಕಾರಣ. ಡೆತ್ ನೋಟ್ನಲ್ಲಿ ಬಯಲಾಯಿತು ಖಾಕಿ ಪಡೆಯ ಲಂಚ ಪುರಾಣ. ಉತ್ತರಾಖಂಡ್ನಲ್ಲಿ 17 ದಿನಗಳ ರಕ್ಷಣಾ ಕಾರ್ಯ ಕೊನೆಗೂ ಅಂತ್ಯ. ಸಚಿವರ ಜೊತೆ ರಾಜ್ಯದ 45 ಯಾತ್ರಿಕರು ವಾಪಸ್. ಇನ್ನೂ 14 ಮಂದಿ ಕನ್ನಡಿಗರು ಮಿಸ್. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಕಾರ್ಯತಂತ್ರ. ಕೆಪಿಸಿಸಿ ಸಭೆಯಲ್ಲಿ ಸಮನ್ವಯದ ಮೂಲ ಮಂತ್ರ. ಕೈಪಾಳ್ಯಕ್ಕೆ ದಿಗ್ವಿಜಯ್ ಸಿಂಗ್ ಖಡಕ್ ಮಾರ್ಗಸೂತ್ರ. ಕ್ರೆಡಿಟ್ ಕಾರ್ಡ್ ಬಳಸಿ ಚಿನ್ನ ಖರೀದಿಗೆ ಬ್ರೇಕ್. ಆಭರಣಗಳ ಮೇಲೆ ಇಎಂಐ ಸೌಲಭ್ಯಕ್ಕೂ ಕೋಕ್. ಬಂಗಾರ ಖರೀದಿಸೋರಿಗೆ ಆರ್ಬಿಐ ಶಾಕ್. ನಮಸ್ಕಾರ, ನ್ಯೂಸ್ ಅವರಿಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಹಲವಾರು ಸುದ್ದಿಗಳನ್ನು ಹೊತ್ತು ನಿಮ್ಮ ಎದುರುಗಡೆಗೆ ತಂದಿದ್ದೀನಿ. ಆರಂಭದಲ್ಲಿ ನಾವು ಉದ್ಯಮಿ ರಿಪ್ಪನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡಲೇಬೇಕು. ಯಾಕಂದರೆ ಪೊಲೀಸರ ಕಿರುಕುಳದಿಂದೇ ನಾನು ಸತ್ತೆ ಅನ್ನೋದನ್ನು ಸ್ವತಃ ರಿಪ್ಪನ್ ಬರೆದಿಟ್ಟಿದ್ದಾರೆ. ಡೆತ್ ನೋಟ್ ಈಗ ಸಿಕ್ಕಿದೆ. ಇದೆಲ್ಲದರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಇಡೀ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈಗಾಗಲೇ ತನಿಖೆಗೂ ಕೂಡ ಆದೇಶ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಗುರುರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿರ್ತಾರೆ ಮೈಸೂರು ಸ್ಟುಡಿಯೋದಿಂದ. ಇನ್ನು TJ ಅಬ್ರಾಹಂ ತಮಗೆಲ್ಲ ಪರಿಚಿತರು, ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರು, ಸಮಾಜ ಸೇವಕರು. ಅಬ್ರಾಹಂ ಕೂಡ ನಮ್ಮ ಜೊತೆಗಿರ್ತಾರೆ ಈ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ. ಇನ್ನು ಉತ್ತರಾಖಂಡ್ನಲ್ಲಿ 17 ದಿನಗಳ ಕಾಲ ರಕ್ಷಣಾ ಕಾರ್ಯಾಚರಣೆ ಆಯಿತು. ರಕ್ಷಣಾ ಕಾರ್ಯಾಚರಣೆ ಮುಖಾಂತರ ಹಲವಾರು ಜನರನ್ನು ಬದುಕಿಸಲಾಗಿದೆ. ಜೊತೆಗೇನು ಅಂದರೆ ಅವ್ರನ್ನ ಊರಿಗೂ ಕೂಡ ಬಿಡಲಾಗಿದೆ. ಸೊ ಇಂಥ ಒಂದು ಮಹತ್ವದ ಕಾರ್ಯ ಮಾಡಿದಂಥವ್ರು ಅಂತಂದರೆ ಸಚಿವ ಸಂತೋಷ್ ಲಾಡ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಇಡೀ 17 ದಿನಗಳ ರಕ್ಷಣಾ ಕಾರ್ಯಾಚರಣೆ ಅನ್ನುವಂಥದ್ದು ಯಾವ ರೀತಿ ಸಾಕ್ತು ಅದೆಲ್ಲದರ ಬಗ್ಗೆ ಸಚಿವರ ಜೊತೆಗೆ ಮಾತಾಡೋಣ. ಸೊ ಹೀಗೆ ಹಲವಾರು ಸಂಗತಿಗಳಿವೆ. ಸೊ ನಾನು ಆದರೆ ಆರಂಭದಲ್ಲಿ ತೆಗೆದುಕೊಳ್ಳುವಂಥದ್ದು ಗುಜರಾತ್ ಮೂಲದ ಉದ್ಯಮಿ ರಿಪ್ಪನ್ ಮಲ್ಹೋತ್ರಾ ಆತ್ಮಹತ್ಯೆ ಪ್ರಕರಣ ಅನ್ನುವಂಥದ್ದು ಈಗ ಹೊಸ ಟ್ವಿಸ್ಟನ್ನು ಪಡ್ಕೊಂಡಿದೆ. ಇದಕ್ಕೆಲ್ಲ ಕಾರಣ ಅವರು ಬರೆದಿಟ್ಟಂಥ ಡೆತ್ ನೋಟ್. ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟನ್ನು ರಿಪ್ಪನ್ ಬರೆದಿಟ್ಟಿದ್ದರು. ತಮ್ಮ ಸಾವಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಕಾರಣ ಅಂತ ನೇರವಾಗಿ ಆರೋಪಿಸಿದ್ದಾರೆ. ಅಧಿಕಾರಿಯೊಬ್ಬರು 7 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ದರು. ಈ ಹಣ ನೀಡಲಿಕ್ಕೆ ಸಾಧ್ಯವಾಗದ ಕಾರಣ ಸಾವಿಗೆ ಶರಣಾಗ್ತಾ ಇದ್ದೀನಿ ಅಂತ ಡೆತ್ ನೋಟ್ನಲ್ಲಿ ಅವರು ಬರೆದಿಟ್ಟಿದ್ದಾರೆ. ಇದರಿಂದ ಎಚ್ಚೆತ್ತ CM ಸಿದ್ದರಾಮಯ್ಯ ಪ್ರಕರಣದ ಬಗ್ಗೆ CID ತನಿಖೆಗೆ ಆದೇಶಿಸುವ ಮುಖಾಂತರ ಪೊಲೀಸರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಕೆಪಿಸಿಸಿ ಸರ್ವ ಸದಸ್ಯರ ಸಭೆಯಲ್ಲಿ CM ಸ್ವತಃ ಈ ವಿಷಯವನ್ನು ಪ್ರಸ್ತಾಪ ಮಾಡಿದರು. ರಿಪ್ಪನ್ ಬರೆದಿರೋ ಡೆತ್ ನೋಟ್ ನಮಗೆ ಸಿಕ್ಕಿದೆ, ಇದೊಂದು ಗಂಭೀರ ಪ್ರಕರಣ, ಇದನ್ನು ಸರ್ಕಾರ ಸಹಿಸೋದಿಲ್ಲ ಅಂತ ಗುಡುಗಿದರು. ಜೂನ್ 29ರಂದು ವಿವೇಕನಗರದ ತಮ್ಮ ನಿವಾಸದಲ್ಲಿ 54ರ ಹರೆಯದ ರಿಪ್ಪನ್ ನೇಣಿಗೆ ಶರಣಾಗಿದ್ದರು. ಮುಖ್ಯಮಂತ್ರಿಗಳು ಕೂಡ ಸ್ವತಃ ಇದನ್ನು ಪ್ರಸ್ತಾಪ ಮಾಡಿರುವಂಥದ್ದು. ಅಂತೂ ಅದರಲ್ಲಿ ಅಂದರೆ ಅವರು ಬರೆದಿಟ್ಟಂಥ ಡೆತ್ ನೋಟ್ನಲ್ಲಿ ಏನಿದೆ, ರಿಪ್ಪನ್ ಏನು ಬರೆದಿದ್ದಾರೆ, ಬನ್ನಿ ನೋಡೋಣ. ನಾನು ರಿಪ್ಪನ್ ಮಲ್ಹೋತ್ರಾ, ಗುಜರಾತ್ ಮೂಲದ ಉದ್ಯಮಿ. ನಾನು ಕಳೆದ 10 ವರ್ಷಗಳಿಂದ ಬಿಸಿನೆಸ್ ಮಾಡಿಕೊಂಡು ಈಗ ದೇಶದ ಹೆಸರಾಂತ ಉದ್ಯಮಿಗಳಲ್ಲಿ ಒಬ್ಬನಾಗಿದ್ದೇನೆ. ಆದರೆ ಬೆಂಗಳೂರು CCB ಪೊಲೀಸರು ನನ್ನನ್ನು ಬಹಳ ಹೀನಾಯವಾಗಿ ನಡೆಸಿಕೊಂಡಿದ್ದಾರೆ. ನಾನು ವಾಸ ಮಾಡುವ ಮನೆಗೆ ಪದೇ ಪದೇ ಬಂದು ಟಾರ್ಚರ್ ಕೊಡುತ್ತಿದ್ದಾರೆ. ಯಾವ ಕೇಸು ಬಯಲಿಗೆ ಬರಬಾರದೆಂದರೆ 7 ಕೋಟಿ ಹಣ ಕೊಡಿ ಅಂತ ಪೀಡಿಸುತ್ತಿದ್ದಾರೆ. ಪೊಲೀಸರ ಕಾಟ ತಾಳಲಾರದೆ ನಾನು ಸಾಯುವ ನಿರ್ಧಾರಕ್ಕೆ ಬಂದಿದ್ದೇನೆ. ಇಂತಿ ರಿಪ್ಪನ್ ಮಲ್ಹೋತ್ರಾ. ಇದು ಡೆತ್ ನೋಟ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡೆತ್ ನೋಟ್ ಸಿಕ್ಕಿದೆ, ಇದನ್ನು ನಾವು ಅಷ್ಟು ಸುಲಭವಾಗಿ ಬಿಡೋದಿಲ್ಲ, ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದ್ದೀವಿ, ಇದನ್ನು ತನಿಖೆಗೆ ಆದೇಶ ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಸ್ವತಃ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಸಿದ್ದರಾಮಯ್ಯ ಹೇಳಿದ್ದೇನು ನೋಡ ಬನ್ನಿ. ಮೊನ್ನೆ ಒಬ್ಬ ಪಾಪ ಸತ್ತೋಗಿದ್ದಾನೆ ಮಲ್ಹೋತ್ರಾ ಅಂತೇಳಿ, ಸೂಯಿಸೈಡ್ ಮಾಡ್ಕೊಂಡು ನನಗೆ ನೇರವಾಗಿ ಒಂದು ಪತ್ರ ಬರೆದಿಟ್ಟು ಹೋಗಿದ್ದಾನೆ. ಆ ಪತ್ರದ ಕಾಪಿ ನನಗೆ ಸಿಕ್ಕಿದೆ, ನಾನು ನೋಡಿದೆ. ಅಲ್ಲಿ ಅವ್ನು ನನಗೆ ಪೊಲೀಸ್ ಅಧಿಕಾರಿಗಳಿಂದ ಕಿರುಕುಳ ಇತ್ತು. 7 ಕೋಟಿಯನ್ನು ನನ್ನಿಂದ ಡಿಮ್ಯಾಂಡ್ ಮಾಡ್ತಾ ಇದ್ರು. ನನ್ನ ಹತ್ರ ದುಡ್ಡಿರ್ಲಿಲ್ಲ, ಸಾಲಗಾರನಾಗೋಗ್ಬಿಟ್ಟಿದೆ. ಅದಕ್ಕೋಸ್ಕರವಾಗಿ ಇವತ್ತು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನ ಇವತ್ತು ಹೇಳಿ ಆ ಪತ್ರವನ್ನು ಬರೆದಿಟ್ಟು ಇವತ್ತು ಸತ್ತಿದ್ದಾನೆ. ನಾನು ಜಾರ್ಜ್ ಅವ್ರಿಗೆ ಹೇಳಿದ್ದೇನೆ, DGPಗಾಗಲೇ ಹೇಳಿದ್ದೇನೆ, ಕೂಡಲೇ ಇದು CID ತನಿಖೆ ಆಗಬೇಕು, ಇದೊಂದು ಗಂಭೀರವಾದಂತಹ ವಿಚಾರ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೇನೆ. ಇಂಥವಕ್ಕೆ ಅವಕಾಶವನ್ನು ಕೊಡಬಾರದು. ಇದನ್ನು ನೇರವಾಗಿ ಸರ್ಕಾರದ
ಮೆಸೇಜ್ ಏನು ಅಂತಕ್ಕಂಥದ್ದನ್ನ ಇವತ್ತು ಪೊಲೀಸ್ ಇಲಾಖೆಯವರಿಗೆ ಅಧಿಕಾರಿಗಳಿಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇನೆ. ಆದ್ರಿಂದ ಇವತ್ತು ಕರ್ನಾಟಕದಲ್ಲಿ ಕಾನೂನಿನ ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ನಮ್ಮ ಸರ್ಕಾರ ತೆಗೆದುಕೊಳ್ತದೆ, ಎಲ್ಲರಿಗೂ ರಕ್ಷಣೆಯನ್ನು ಕೊಡುತ್ತೇವೆ ಅಂತಕ್ಕಂಥ ಭರವಸೆಯನ್ನು ಮತ್ತೊಮ್ಮೆ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮುಖ್ಯಮಂತ್ರಿಗಳನ್ನು ಬಹಳ ಜೋರಾಗಿ ಮಾತಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಾಗ ನಾವು ತನಿಖೆ ಮಾಡ್ತೀವಿ ಅಂತ. ಆದರೆ ಯಾವ ರೀತಿಯ ತನಿಖೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರುವಂಥ ಸಂಗತಿ. ಜೊತೆಗೆ ಅನ್ನೋದಂದರೆ ನಾವು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತ CCB ಪೊಲೀಸರ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ. ರಿಪನ್ ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ತಾವು ಗಮನಿಸಿದ್ರಿ. ಇದಕ್ಕೆ ಸಂಬಂಧಪಟ್ಟ ಯಾವ ರೀತಿ ತನಿಖೆ ಆಗುತ್ತೆ ನೋಡೋಣ. ಈ ಒಟ್ಟಾರೆ ವಿಚಾರಕ್ಕೆ ಸಂಬಂಧಪಟ್ಟ ನಮ್ಮ ಜೊತೆ ಮಾತಾಡಲಿಕ್ಕೆ ಗುರುರಾಜ್ ನಮ್ಮ ಜೊತೆಗಿದ್ದಾರೆ ಮೈಸೂರು ಸ್ಟುಡಿಯೋದಿಂದ. ಗುರುರಾಜ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಇನ್ನು TJ ಅಬ್ರಾಹಂ ಇದ್ದಾರೆ, ಹೋರಾಟಗಾರರು, ಸಮಾಜ ಸೇವಕರು. ಅಬ್ರಾಮ್ಜಿ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರಂಭ ಮಾಡ್ತಾ ಇದ್ದೀನಿ ಗುರುರಾಜ್ ಅವರಿಂದ. ಗುರುರಾಜ್ ಅವರು ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ನಿಜಕ್ಕೂ ಒಂದು ಶಾಕಿಂಗ್ ಟ್ವಿಸ್ಟ್ ಪಡೆದಿದೆ ಉದ್ಯಮಿ ರಿಪ್ಪನ್ ಅವರ ಸಾವು ಅನ್ನುವಂಥದ್ದು. ನೇರವಾಗಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ, ಅವರು ಡೆತ್ ನೋಟ್ ಬರೆದಿಟ್ಟಿದ್ದಾರೆ. ಯಾವ ರೀತಿ ಬೆಂಗಳೂರಿನ CCB ಪೊಲೀಸರು ನನಗೆ ಕೊಡಬಾರದ ಹಿಂಸೆ ಕೊಟ್ಟರು ಅದನ್ನೆಲ್ಲದನ್ನು ಕೂಡ ಅದರಲ್ಲಿ ಉಲ್ಲೇಖಿಸಿದ್ದಾರೆ. ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಮುಂದೇನು? ಇಲ್ಲ, ಅದು ವಾಸ್ತವವಾಗಿ ತಪ್ಪು ಮಾಡಿದರೆ, ಯಾರು ತಪ್ಪು ಮಾಡಿದ್ರು ಕೂಡ ದೊಡ್ಡ ತಪ್ಪೆ. ಡೆತ್ ನೋಟ್ನ ಬೇಸ್ ಮಾಡಿ 306 ಅಡಿಯಲ್ಲಿ ಅವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಬೇಕಾಗತ್ತೆ ಕೂಡಲೇ. ಆದರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಇದೇ ಒಂದು ಪ್ರಕರಣವನ್ನು ಪ್ರಮುಖವಾಗಿಟ್ಟುಕೊಂಡು ಇಡೀ ಪೊಲೀಸರ ನೈತಿಕತೆಯನ್ನು ಪ್ರಶ್ನಿಸುವುದು ಕೂಡ ತಪ್ಪಾಗ್ತದೆ. ಯಾಕೆಂದರೆ ತಪ್ಪಿತಸ್ಥ ಪೊಲೀಸ್ ಅಧಿಕಾರಿ ಯಾರೇ ಆಗಿದ್ರೂ ಕೂಡ ಅವರಿಗೆ ಶಿಕ್ಷೆ ಆಗಲಿ. ಆದರೆ ಇದೊಂದನ್ನೇ ನೆಪವಾಗಿಟ್ಟುಕೊಂಡು ಇಡೀ ಪೊಲೀಸ್ ವ್ಯವಸ್ಥೆಯ ನೈತಿಕತೆಯನ್ನೇ ಕೆಣಕೋದಿದೆಯಲ್ಲ, ಅದು ಕೂಡ ಆಗಬಾರ್ದು ಅನ್ನೋ ನನ್ನ ಅಭಿಪ್ರಾಯ. ಓಕೆ ಫೈನ್. ಆದರೆ ಒಂದು ಮಾತು ಮಾತ್ರ ನಿಜ, ಇದರ ಹಿಂದಿನ ಸತ್ಯಾಸತ್ಯತೆಗಳನ್ನು ಕೂಡ ನೋಡಲೇಬೇಕು. ನ್ಯಾಯ ಕೊಡಿಸ್ತಾರೆ ಅಂತ ಪೊಲೀಸರ ಬಳಿಗೆ ಹೋಗ್ತಾರೆ, ಆದರೆ ಪೊಲೀಸರೇ ಈ ರೀತಿ ಕೊಡಬಾರ್ದು ಹಿಂಸೆ ಕೊಟ್ಬಿಟ್ರೆ ಆಮೇಲೆ ಆ ಹಿಂಸೆಯನ್ನು ತೆಗೆದುಕೊಂಡಿರುವಂಥವ್ರು ಅವರು ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರೇ ಬರೆದಿಟ್ಟಿರೋ ಪ್ರಕಾರ ನಾನೊಬ್ಬ ಹೆಸರಾಂತ ಉದ್ಯಮಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಅಬ್ರಾಮ್, ಇದಕ್ಕೆ ತಾವು ಸರಿಯಾದಂಥ ಉತ್ತರ ಕೊಡ್ತೀರಿ ಅಂತ ನಾನು ಭಾವಿಸ್ತೀನಿ. ಇಲ್ಲ, ನನಗೆ ನೋವಾಗ್ತದೆ ರಿಪ್ಪನ್ ಅವ್ರದ್ದು ಸಂಗತಿ. ಬಟ್ ಅವರು ಬದುಕಿರಬೇಕಾಗಿತ್ತು. ನಮ್ಮಲ್ಲಿ ಯಾಕೆ ಈ ಒಂದು ಪೆಸಿಮಿಸ್ಟಿಕ್ ಆ್ಯಟಿಟ್ಯೂಡ್ ಬಂದಿದೆ ಅಂತ, ಟೇಕ್ ಆನ್ ದ ಸಿಸ್ಟಮ್ ಅಂತ ಬರಬೇಕಾಗಿತ್ತು. ಹೆಂಗೂ ಸಾವು ಹೋಗೋಕೆ ರೆಡಿಯಾಗಿದ್ದಾರೆ, ಸಾಯಲಿಕ್ಕೆ ಸಿದ್ಧಾಗ್ಬಿಟ್ಟಿದ್ರು. ಐ ವಿಲ್ ಎಕ್ಸ್ಪೋಸ್ ದೀಸ್ ಫಾಲೋಸ್ ಓಪನ್ಲಿ ಅಂತ ಹೇಳಿನೇ ಸತ್ತಿದ್ರು ಚೆನ್ನಾಗಿರ್ತಿತ್ತು ಅಲ್ವಾ ಅಂತ ಹೇಳಿದರೆ. ಎನಿವೇ ನಿರ್ಣಯ ತೊಗೊಂಡಿದ್ದೀನಿ. ಭಯ ಇದ್ದಾಗ ನಾನು ಸಾಯ್ತೀನಿ ಅನ್ನೋ ಅಲ್ಲ, ನನಗೇನೋ ದೇ ವಿಲ್ ಹರ್ಟ್ ಮೀ, ನನಗೇನೋ ನೋವು ಬರ್ತದೆ ಭಯ ಇದ್ದಾಗ ಈ ಕುಡ್ ಹ್ಯಾವ್ ಡನ್ ದಿಸ್. ಈ ಶುಡ್ ಹ್ಯಾವ್ ಎಕ್ಸ್ಪೋಸ್ ದಮ್ ಕ್ಲಿಯರ್ಲಿ. CCB ಅಂತ ಹೇಳಿದ್ರೆ ಕ್ರೈಮ್ ಬ್ರಾಂಚ್ ಇನ್ವೆಸ್ಟಿಗೇಟ್ ಮಾಡ್ಬೇಕಾದ್ರು ನಾವೆಲ್ಲರೂ ಅವ್ರ ಹತ್ರ ತೊಗೊಂಡೋಗಿ ಒಂದು ಕೇಸ್ ಕೊಟ್ಬಿಟ್ಟು ಸ್ವಾಮಿ ಇದು ಹುಡುಕ್ರಿ, ಇದು ಚೆಕ್ ಮಾಡಿರಿ ಅಂತ ಹೇಳೋವಂಥ ವ್ಯಕ್ತಿಗಳು ಹೋಗ್ಬಿಟ್ಟು ರೋಲ್ ಕಾಲಿಗೆ ಹೇಳಿದ್ರೆ ಇದಕ್ಕೇನು ಹೇಳ್ತಾರೆ? ರೋಲ್ ಕಾಲ್. ಆ ಶಿವಾಜಿನಗರಲ್ಲಿ ರೌಡಿಗಳು, ವಿವೇಕ್ ನಗರಲ್ಲಿ ರೌಡಿಗಳು ಮಾಡ್ತಾರಲ್ಲ, ಇದಕ್ಕೇನು ವ್ಯತ್ಯಾಸ? CCB ಅನ್ನೋದು ಅಫಿಷಿಯಲ್ ಆಗಿ ನಾವು ಅವ್ರಿಗೊಂದು ಪೊಸಿಷನ್ ಕೊಟ್ಟಿದ್ದೀವಿ ಅಂತ. ಇದು ತನಿಖೆ CID ಕೊಟ್ಬಿಟ್ಟು CID ತನಿಖೆ ಮಾಡ್ತೇವೆ ಅಂತ ಹೇಳಿದ್ರೆ ನಡೆಯಲ್ಲ. ದಿಸ್ ಹ್ಯಾಸ್ ಟು ಬಿ ಬಿಯಾಂಡ್ ಅವರ್ ಸ್ಟೇಟ್. ಡಿಸ್ಪ್ಯಾಷನೆಟ್ಲಿ CBI ಕೊಡಬೇಕು. ಒಬ್ಬ ಉದ್ಯಮಿನ ಇಟ್ ಇಸ್ ಅನ್ ಇಂಟರ್ಸ್ಟೇಟ್ ಇಶ್ಯೂ. ಈಸ್ ಕಮ್ ಫ್ರಮ್ ಗುಜರಾತ್, ಅವ್ರು ಇಲ್ಲಿ ಬದುಕಕ್ಕೆ ಬಂದ, ಈಸ್ ಅ ಇಂಡಸ್ಟ್ರಿಯಲಿಸ್ಟ್. ಅಂಥ ಇಂಡಸ್ಟ್ರಿಯಲಿಸ್ಟ್ನ ಸಾಯೋ ಅಂಥ ಹಂತಕ್ಕೆ ತೊಗೊಂಡೋಗ್ಬೇಕಾದ್ರೆ ನಾವು ಎಷ್ಟು ವ್ಯವಸ್ಥಿತವಾಗಿ ನಾವು ವಿ ಹ್ಯಾವ್ ಬಿಕಮ್ ಏನು ಹೇಳೋದು, ಬ್ಲ್ಯಾಕ್ ಮೇಲರ್ಸ್, ರೋಲ್ ಕಾಲ್ ಮಾಸ್ಟರ್ಗಳಾಗ್ಬಿಟ್ಟಿದ್ದೀವಿ. ಸೊ ಈ ರಾಜ್ಯಕ್ಕೆ ನೆಕ್ಸ್ಟು ಈ ಗುಜರಾತಿನ ಉದ್ಯಮಿ ಇಲ್ಲಿ ಬಂದ ಸತ್ತ ಅಂದಾಗ ನೆಕ್ಸ್ಟ್ ಬರ್ತಾರೆ ಜನ, ಬರ್ತಾರ? ದೇ ವಿಲ್ ಬಿ ವೆರಿ ಸ್ಕೇರ್ಡ್. ಭಯ ಆಗ್ತದೆ. ಅಲ್ಲಿ ಹೋಗ್ಬಿಟ್ರೆ ಪೊಲೀಸ್ ಅವರೇ ರೋಲ್ ಕಾಲ್ ಮಾಡಕ್ಕೆ ಬರ್ತಾರೆ. ಯಾವ ಮಟ್ಟಕ್ಕೆ ಬಂದಿದ್ದೀವಿ? ಆ್ಯಸ್ ನಮ್ಮ ಅಧಿಕಾರಿಗಳು ಅವರು ಹೇಳ್ದಂಗೆ ಐ ಆಮ್ ನಾಟ್ ಬ್ಲೇಮಿಂಗ್ ಎವ್ರಿಬಡಿ. ಈ ನಿಜವಾಗ್ಲೂ ಇದರಲ್ಲಿ ಯಾರು ಕೈವಾಡೋದ್ಯೋ ಅವ್ರಿಗೆ ಶಿಕ್ಷೆ ಕೊಟ್ಟರೆ ಬೇರೆಯವ್ರಿಗೆಲ್ರಿಗೂ ಸಂತೋಷ ಆಗ್ಬೇಕು ನೋಡ್ರಿ. ನಿಜ ಗುರುರಾಜ್, ನೀವು ಹೇಳಿದ ಒಂದು ಮಾತನ್ನು ನಾವು ಒಪ್ಪಲೇಬೇಕು. ಅದನ್ನ ಅಬ್ರಾಮ್ ಕೂಡ ಒಪ್ತಾರೆ. ಏನು ಅಂತಂದ್ರೆ ಎಲ್ಲ ಅಧಿಕಾರಿಗಳನ್ನು ಒಂದೇ ತಕ್ಕಡಿಯಲ್ಲಿ ತೂಗುವಂಥದ್ದು ಬಹಳ ತಪ್ಪಾಗುತ್ತೆ. ಎಲ್ಲರೂ ಕೂಡ ಕಳ್ಳರು ಅಂತ ಹೇಳೋದು ತಪ್ಪೇನೇನೆ. ಆದ್ರೆ ಒಂದು ಮಾತು ಮಾತ್ರ ನಿಜ. ಆದ್ರೆ ಈ ತನಿಖೆ ಅನ್ನುವಂಥದ್ದು ಅಲ್ಲಲ್ಲ ಗುರುರಾಜ್, ತನಿಖೆ ಅನ್ನುವಂಥದ್ದು ಯಾವ ರೀತಿ ನಡೆಯುತ್ತೆ ಸ್ಟೇಷನ್ಗಳಲ್ಲಿ ಅಧಿಕಾರಿಗಳ ಮುಂದೆ ಅನ್ನೋದಕ್ಕೆ ಇದು ಬೆಳಕು ಚೆಲ್ಲಿದೆ ಇದು ಅಂತ. ಇಲ್ಲ, ನಾನು ಒಂದು ಮಾತು ಹೇಳ್ತೀನಿ. ಅಬ್ರಹಾಂ ಅವ್ರು ಹೇಳಿದ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಸಮರ್ಥಿಸ್ತೀನಿ. ಇದು ತನಿಖೆಯನ್ನ CODಗೆ ಕೊಟ್ಟು ಕೈ ತೊಳ್ಕೊಳ್ಳೋದು ನಾಟಕ ಆಗತ್ತೆ. ಇದನ್ನ CBIಗೆ ಒಪ್ಪಿಸಬೇಕು. ಮತ್ತೆ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ
ಅಮಾಯಕರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯಗಳನ್ನು ತಡೆಗಟ್ಟಲಿಕ್ಕೆ ಅತ್ಯಂತ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು. ಅಂದರೆ ನಾನು ಹೇಳಿದ ಮಾತ್ರಕ್ಕೆ ಇಡೀ ಪೊಲೀಸರ ನೈತಿಕತೆಯನ್ನು ಪ್ರಶ್ನಿಸಿದಾಗತ್ತೆ ಅನ್ನೋ ಮಾತ್ರಕ್ಕೆ ಐ ಆಮ್ ನಾಟ್ ಜಸ್ಟಿಫೈಯಿಂಗ್ ಎಂಟೈರ್ ಪೊಲೀಸ್ ಪರ್ಸನಲ್ಸ್. ನಿಜ. ಇಲ್ಲಿ ನೋಡಿ, ಈಗ ಪಾಶ್ಚಾತ್ಯ ದೇಶಗಳಲ್ಲಿ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗುವವನು ಕೂಡ ಅತ್ಯಂತ ಭಯಭಕ್ತಿಯಿಂದ ನಿಜವಾದ ಕಂಪ್ಲೇಂಟ್ ನ ದಾಖಲು ಮಾಡ್ತಾನೆ. ಮತ್ತೆ ಪೊಲೀಸ್ ಅಧಿಕಾರಿಗಳು ಕೂಡ ಅತ್ಯಂತ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾರೆ. ಕಾರಣ ಏನಂದ್ರೆ ಅವರು ತಪ್ಪಿತಸ್ಥರು ಅಂತ ಒಂದು ಬಾರಿ ಅದು ಪ್ರೂವ್ ಆದರೆ ತುಂಬಾ ರಿಗೋರಸ್ ಪನಿಷ್ಮೆಂಟ್ಗಳು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿವೆ. ನಮ್ಮಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ಸಾಕಷ್ಟು ಬುದ್ಧಿವಂತಿಕೆಗಳು ಇರೋದ್ರಿಂದ, ಯಾಕೆಂದ್ರೆ ಕಾನೂನು ಇವ್ರ ಕೈಲೇ ಇರೋದ್ರಿಂದ ಹೇಗೆ ಬೇಕಾದ್ರೂ ತಿರುಚುವ ಅವಕಾಶಗಳು ಇವೆ. ಆದ್ರೆ ನಾನು ಬಹಳ ಸ್ಪಷ್ಟವಾಗಿ ಹೇಳೋದೇನೆಂದ್ರೆ, ಒಂದು ಪ್ರಕರಣವನ್ನ ಮಾನದಂಡವಾಗಿಟ್ಟುಕೊಂಡು ಇಡೀ ನಾವು ಕಂಡಮ್ ಮಾಡ್ಲಿಕ್ಕೆ ಹೋಗಬಾರ್ದು ಅಂತ ಅಷ್ಟೇ. ಓಕೆ 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 ಒಂದು ಮಾತು ಮಾತ್ರ ಹೇಳ್ಬೋದು ಅಬ್ರಾಮ್, ಏನೋದು ಅಂದರೆ ಈ ಪೊಲೀಸರು ತನಿಖೆಯ ವಿಚಾರದಲ್ಲಿ ಏನೇನು ಮಾಡ್ತಾರೆ, ಅದು 100 ರೂಪಾಯಿದಿಂದ ಹಿಡಿದು 1000 ಲಕ್ಷ ಕೋಟಿ ತನಕನೂ ಕೂಡ ಶೋಷಣೆ ಆಗುತ್ತೆ ಅನ್ನುವಂಥದ್ದು ಮಾತ್ರ ಸ್ಪಷ್ಟ ಇದರಿಂದ ಅಂತ ಇದೆ. ಈಗ ಇದು ಏನಾಗ್ಬಿಟ್ಟಿದೆ ರಂಗನಾಥ್ ಅವರೇ, ನಾವು ನೋಡ್ತಾ ಇರೋದು ದಿನನಿತ್ಯ ನಾವು ನೋಡ್ತಾ ಇರೋದು ವಿಸಿಬಲ್ ವಯಲೇಷನ್ ನೋಡ್ತಾ ಇರೋದು, ವಿಸಿಬಲ್ ವಯಲೇಷನ್, ಓಕೆ, ಅನ್ವಿಸಿಬಲ್ ವಯಲೇಷನ್, ರೆಗ್ಯುಲರೈಸ್ಡ್ ವಯಲೇಷನ್. ಇದು ರೆಗ್ಯುಲರೈಸ್ಡ್ ರೋಲ್ ಕಾಲ್ ಅಂತ ಹೇಳ್ಬೋದು ಇದನ್ನ. ಈಗ ಕೆಲವೊಂದು ಆಫೀಸರ್ಸು ಎಷ್ಟು ಒಳ್ಳೆ ಆಫೀಸರು ಒಳ್ಳೆ ಜಾಗದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ದೇರ್ ಆರ್ ಗುಡ್ ಆಫೀಸರ್ಸ್, ದೇರ್ ಆರ್ ಫ್ಯಾಂಟಾಸ್ಟಿಕ್ ಆಫೀಸರ್ಸ್, ಬಟ್ ಆರ್ ದೇ ಫ್ರೀ ಟು ಸಿಟ್ ಇನ್ ದೇರ್ ಚೇರ್ ಫಾರ್ 2 years ಕಂಟಿನ್ಯೂಸ್ ಆಗಿ? 2 ವರ್ಷ ಕಾಲ ಕೊಡಲ್ರಿ ಒಳ್ಳೆಯವರಿಗೆ. ಈ ವ್ಯವಸ್ಥೆ ನಾವು ಐ ಅಪ್ರಿಷಿಯೇಟ್ ಸಿದ್ದರಾಮಯ್ಯನವರು ಮಾತಾಡೋರು ಆ ಟೋನ್ ಆ್ಯಂಡ್ ಟೆನರ್ ಇದೆಯಲ್ಲ, ಫ್ಯಾಂಟಾಸ್ಟಿಕ್, ಅಮೇಝಿಂಗ್. ಅದರಲ್ಲೊಂದು ವಿ ಕ್ಯಾನ್ ಸಿ ಸಮ್ ಸಿನ್ಸಿಯರಿಟಿ. ಆ ಸಿನ್ಸಿಯರಿಟಿ ಶುಡ್ ಎಕ್ಸ್ಟೆಂಡ್ ಟು ರಿಯಲ್ ಕಲ್ಪ್ರೇಟ್ಸ್ ಕ್ವಿಕ್ಲಿ. ಈಗ ನೀವು ಕಾರವಾರದಲ್ಲಿ ಹಿಡಿದ್ರಲ್ಲ, ಕಾರವಾರ ಅಲ್ಲ, ಉಡುಪಿಯಲ್ಲಿ ಹೋಗಿ ಹಿಡಿದ್ರಲ್ಲ, ಮೋರ್ ದೆನ್ ದ್ಯಾಟ್, ಅದಕ್ಕಿಂತಲೂ ಸೀರಿಯಸ್ ಇದು. ಆಟೋ ಡ್ರೈವರ್ಸ್ ರೇಪ್ ಮಾಡಿದ್ರಲ್ಲ, ದಟ್ ಈಸ್ ಅನ್ ಆಟೋ ಡ್ರೈವರ್, 3 ಕ್ರಿಮಿನಲ್ಸು. ದಿಸ್ ಇಸ್ CCB. ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದಾಗ ಇದು ಶುಡ್ ಬಿ ಮೋರ್ ಫಾಸ್ಟರ್ ದೆನ್ ದಟ್. ಅಂದ್ರೆ ನೀವು ಹೇಳ್ತಿರೋದೇನು ಅಂತಂದ್ರೆ ಕೇವಲ ಈ COD ಕೊಟ್ಟು ಕೈ ತೊಳ್ಕೊಬೇಡಿ, CBI ಕೊಡಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದೀರಿ. ಎಸ್ ಗುರುರಾಜ್, ವಾಟ್ ಇಸ್ ಯುವರ್ ಲಾಸ್ಟ್ ವರ್ಡ್? ರಂಗನಾಥ್ ಭರದ್ವಾಜ್, ರಂಗನಾಥ್ ಹೇಳಿ 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 ಹಲೋ ಹೇಳಿ ಗುರುರಾಜ್. ನಾನು ಕಳೆದ 20 ವರ್ಷಗಳಿಂದ ಒಬ್ಬ ಪತ್ರಕರ್ತನಾಗಿ ಪೊಲೀಸ್ ಅಧಿಕಾರಿಗಳ ಎಲ್ಲ ವರ್ತನೆಗಳನ್ನು ಕೂಡ ನೋಡಿದ್ದಾನೆ. ಜನಸಾಮಾನ್ಯರು ಠಾಣೆಯ ಮೆಟ್ಟಿಲೇರಿದಾಗ ಹೇಗೆ ನಡೆಸ್ಕೊಳ್ತಾರೆ, ಅವಕಾಶ ಸಿಕ್ಕಾಗ ಅವರನ್ನು ಹೇಗೆ ಸುಲಿತಾರೆ ಅನ್ನೋದನ್ನು ನೋಡಿದ್ದೇವೆ. ಮತ್ತೆ ಪ್ರಾಮಾಣಿಕವಾದ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಜನಸಾಮಾನ್ಯರ ನೆರವಿಗೆ ನಿಂತದ್ದನ್ನು ನೋಡಿದ್ದೇವೆ. ಆದರೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಕೇವಲ COD ಇಂದ ಕೊಟ್ಟು ಕೈ ತೊಳ್ಕೊಳ್ಳೋದ್ರ ಬದಲಿಗೆ ಅಬ್ರಹಾಂ ಹೇಳಿದಾಗೆ ಅದನ್ನು CBI ಕೊಡಬೇಕು. ಮತ್ತೆ ಹೊರ ರಾಜ್ಯದಿಂದ ಬರುವ ಎಲ್ಲ ಉದ್ಯಮಿಗಳಿಗೆ ಇಲ್ಲೊಂದು ಕ್ಷೇಮಕರವಾದ ವಾತಾವರಣ ಇದೆ ಅನ್ನುವಂಥ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿಕೊಡ್ಬೇಕು. ಎಸ್ ಸರ್, ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಗುರುರಾಜ್, ಇಲ್ಲಿ ತನಕ ಮಾತಾಡೋದಕ್ಕೆ. TJ ಅಬ್ರಹಾಂ ತಮಗೂ ಕೂಡ ಧನ್ಯವಾದ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ನಾವು ನೋಡ್ತಾ ಇದ್ವಿ ಪೊಲೀಸರ ಶೋಷಣೆ ಅನ್ನುವಂಥದ್ದು, ಅದು ತನಿಖೆಯ ವಿಚಾರದಲ್ಲಿ ಯಾವ್ಯಾವ ರೀತಿ ಆಗುತ್ತೆ ಅಂತ. 100 ರೂಪಾಯಿದಿಂದ ಹಿಡಿದು ಕೋಟಿ ರೂಪಾಯಿ ತನಕ ಕೂಡ 7 ಕೋಟಿ ರೂಪಾಯಿನವರು ಡಿಮ್ಯಾಂಡ್ ಮಾಡ್ತಾರೆ ಅಂತಂದರೆ ಬಹುಶಃ ಎಲ್ಲಿ ತನಕ ಬಂದಿದೆ ನಮ್ಮ ವ್ಯವಸ್ಥೆ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಅಂದ ತಕ್ಷಣವೇ ಎಲ್ಲ ಪೊಲೀಸರು ಕಳ್ಳರು ಅನ್ನುವಂಥ ನಿರ್ಧಾರಕ್ಕೆ ಖಂಡಿತ ಬರೋದು ಬೇಡ. ಆದರೆ ತಪ್ಪಿತಸ್ಥರು ಯಾರಿದ್ದಾರೆ ಅಂಥವ್ರಿಗೆ ಖಂಡಿತ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಿಜಕ್ಕೂ ಸರ್ಕಾರ ಕೂಡ ಒಂದು ಬಹಳ ಸೀರಿಯಸ್ ಆಗಿ ಈ ಘಟನೆಯನ್ನು ಪರಿಗಣಿಸಿರುವಂಥದ್ದು ನಿಜಕ್ಕೂ ಅದು ಶ್ಲಾಘನೀಯ ಸಂಗತಿನೇ. ಇನ್ನು ಮುಂದಿನ ವಿಚಾರದಲ್ಲಿ ನೋಡೋಣ. ಉತ್ತರಾಖಂಡದಲ್ಲಿ 17 ದಿನಗಳ ರಕ್ಷಣಾ ಕಾರ್ಯ ಕೊನೆಗೂ ಅಂತ್ಯವಾಗಿದೆ. ನಿಜಕ್ಕೂ ಬಹಳ ಅದ್ಭುತವಾಗಿ ಕೆಲಸ ಮಾಡಿ ಬಂದಿದ್ದಾರೆ ಸಂತೋಷ್ ಲಾಡ್ ಸಚಿವರು, ಕಾಂಗ್ರೆಸ್ ನಾಯಕರು. ಸಂತೋಷ್ ಲಾಡ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಹೇಗಾಯಿತು 17 ದಿನಗಳ ಕಾರ್ಯಾಚರಣೆ ಅನ್ನುವಂಥದ್ದು ಅವ್ರಿಗೆ ಕೇಳೋಣ. ಅದಕ್ಕಿಂತ ಮೊದಲು ಸ್ಮಾಲ್ ಬ್ರೇಕ್. ಗೊತ್ತಿಲ್ಲ, ಬಟ್ ಪಬ್ಲಿಕ್ ಟಿವಿಗೆ ಮಾತಾಡೋಕ್ಕಲ್ಲಿ ಏಕೋ ಆಗ್ತಿತ್ತು ತುಂಬ. ಅಲ್ಲ, ಹಾಂ ನಮಸ್ಕಾರ.